ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ ಇಂಗ್ಲಿಷ್ ಓದೋದು ಬರೆಯೋದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಪಾಠ ವಿಚ್ ಇಸ್ ಸೈಲೆಂಟ್ ಲೆಟರ್ಸ್. ಇಂಗ್ಲಿಷಲ್ಲಿ ಸೈಲೆಂಟ್ ಲೆಟರ್ಸ್ ನಿಮಗೆ 80% ಸೈಲೆಂಟ್ ಲೆಟರ್ಸ್ ಇರುತ್ತೆ. ಕನ್ನಡದಲ್ಲಿ ಇದು ಇಲ್ಲದೆ ಇರೋದ್ರಿಂದ ನಮಗೆ ಇದರ ಸಮಸ್ಯೆ ಇರೋದಿಲ್ಲ ಕನ್ನಡದಲ್ಲಿ. ಆದರೆ ಇಂಗ್ಲಿಷಲ್ಲಿ 80% ನಿಮಗೆ ಸೈಲೆಂಟ್ ಲೆಟರ್ಸ್ ಇದ್ದೇ ಇರುತ್ತೆ. ಒಂದು ಪದದಲ್ಲಾದರೂ ಸೈಲೆಂಟ್ ಲೆಟರ್ಸ್ ಇದ್ದೇ ಇರುತ್ತೆ. ಅಂದರೆ ಬೇಸಿಕ್ ಲೆವೆಲ್ ಅಲ್ಲ, ನೀವು ಜಾಸ್ತಿ ಓದ್ತಾ ಹೋದಾಗ ಅದರಲ್ಲಿ ಒಂದು ಸೆಂಟೆನ್ಸ್ ಅಲ್ಲಿ ಅಟ್ಲೀಸ್ಟ್ ಒಂದು ಅಕ್ಷರನಾದರೂ ಸೈಲೆಂಟ್ ಇದ್ದೇ ಇರುತ್ತೆ ಒಂದು ಪದದಲ್ಲಿ. ಆ ಸೈಲೆಂಟ್ ಅಕ್ಷರಗಳು ಯಾವುದು ಅನ್ನೋದನ್ನು ಗುರುತಿಸ್ಬಿಟ್ಟು ಅದನ್ನು ಪ್ರೊನೌನ್ಸ್ ಮಾಡ್ದೇನೆ ನಾವು ಡೈರೆಕ್ಟ್ ಆಗಿ ಆ ವರ್ಡ್ ಅಲ್ಲಿ ಯಾವ ಅಕ್ಷರಗಳನ್ನ ಮಾತ್ರ ಉಚ್ಚಾರಣೆ ಮಾಡಬೇಕು ಅದನ್ನ ಮಾತ್ರ ಉಚ್ಚಾರಣೆ ಮಾಡಿದ್ರೆ ಮಾತ್ರ ಅದು ಬೇರೆಯವ್ರಿಗೂ ಅರ್ಥ ಆಗೋದು, ನೀವು ಹೇಳಬೇಕಾದ್ರೆ ಅಥವಾ ನೀವು ಓದಬೇಕಾದ್ರೆ ನಿಮಗೂ ಅರ್ಥ ಆಗುತ್ತೆ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಬೇಸಿಕಲಿ ನಮಗೆ ಎ ಇಂದ ಝೆಡ್ ತನಕ ಎಲ್ಲಾ ಅಕ್ಷರಗಳು ಸೈಲೆಂಟ್ ಆಗುತ್ತೆ ಒಂದಲ್ಲ ಒಂದು ಪದದಲ್ಲಿ, ಎಕ್ಸೆಪ್ಟ್ ಕ್ಯೂ ಅಕ್ಷರ ಸೈಲೆಂಟ್ ಆಗಲ್ಲ. ಬಟ್ ಕೆಲವು ಅಕ್ಷರಗಳಲ್ಲಿ ಕೆಲವು ಪದಗಳಲ್ಲಿ ಕ್ಯೂ ಅಕ್ಷರನೂ ಸೈಲೆಂಟ್ ಆಗುತ್ತೆ. ಓಕೆ, ಸೊ ಇವತ್ತು ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಫಸ್ಟ್ ಬೇಸಿಕ್ ಇಂದಾನೆ ಅಂದ್ರೆ ಎ ಇಂದಾನೆ ಸ್ಟಾರ್ಟ್ ಮಾಡೋಣ. ಎ ಎಲ್ ಸೈಲೆಂಟ್ ಆಗುತ್ತೆ, ಬಿ ಎಲ್ ಸೈಲೆಂಟ್ ಆಗುತ್ತೆ, ಸಿ ಡಿ ಇ ಎಫ್ ಎಲ್ಲಾ ಅಕ್ಷರಗಳು ಎಲ್ಲೆಲ್ಲಿ ಸೈಲೆಂಟ್ ಆಗುತ್ತೆ ಅನ್ನೋದನ್ನ ಇವತ್ತು ನೋಡೋಣ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್. ಓಕೆ, ಸೊ ಫಸ್ಟ್ ನಾವು ಒಂದೊಂದೇ ಅಕ್ಷರಗಳನ್ನು ತಗೊಳ್ಳೋಣ. ಈಗ ಫಸ್ಟ್ ನಾವು ಎ ಅಕ್ಷರ ಎಲ್ಲಿ ಸೈಲೆಂಟ್ ಆಗುತ್ತೆ? ಎ ಅಕ್ಷರ ಆಕ್ಚುಲಿ ಬೇಸಿಕ್ ಆಗಿ ನಾವು ನಾವು ಆ ಅಂತ ಹೇಳಿದೀವಿ ಅಲ್ವಾ, ನಾವು ಆ ಅಂತ ಹೇಳ್ತೀವಿ. ಬಟ್ ಎ ಅಕ್ಷರಕ್ಕೆ ಸಾಮಾನ್ಯವಾಗಿ ಒಂದೇ ಸೌಂಡ್ ಇರೋದಿಲ್ಲ. ಎ ಅಕ್ಷರಕ್ಕೆ ಸಾಮಾನ್ಯವಾಗಿ 8 ಸೌಂಡ್ಸ್ ಬರುತ್ತೆ, 8 ರಿಂದ 9 ಸೌಂಡ್ಸ್ ಬರುತ್ತೆ. ಬಟ್ ಇಲ್ಲಿ ನಾವು ಸೈಲೆಂಟ್ ಆಗ್ತಾ ಇದೆ. ಕೆಲವು ಪದಗಳಲ್ಲಿ ಎ ಅಕ್ಷರ ಸೈಲೆಂಟ್ ಆಗುತ್ತೆ. ಅದು ಯಾವ್ದು ಅಂತ ನೋಡೋಣ. ಓಕೆ, ಸೊ ನಾನು ಇಲ್ಲಿ ಕೆಲವಷ್ಟು ಪದಗಳು ಮಾತ್ರ ಕೊಟ್ಟಿರ್ತೀನಿ, ಬೇರೆ ತುಂಬಾ ಪದಗಳು ಸೈಲೆಂಟ್ ಆಗ್ತವೆ. ಜಸ್ಟ್ ಒಂದಷ್ಟು ವರ್ಡ್ಸ್ ಅನ್ನ ಮಾತ್ರ ನೋಡೋಣ. ಆಮೇಲೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾನು ನಿಮಗೆ ಎಲ್ಲ ವರ್ಡ್ಸ್ ಅನ್ನು ತೋರಿಸ್ತೀನಿ. ಓಕೆ, ಎಕ್ಸಾಂಪಲ್ ನೋಡಿ, ಸಿಂಪಲ್ ವರ್ಡ್, ಇದನ್ನ ಎಲ್ಲರೂ ಕೇಳಿರ್ತೀರಾ, ಪಾರ್ಲಿಮೆಂಟ್ ಅಂತ ಎಲ್ಲರೂ ಕೇಳೇ ಇರ್ತೀರ ತಾನೆ, ಪಾರ್ಲಿಮೆಂಟ್. ಓಕೆ, ಪಾರ್ಲಿಮೆಂಟ್ ಅಲ್ಲಿ ಇಲ್ಲಿ ಎ ಇದೆ, ಅದರ ಅವಶ್ಯಕತೆನೇ ಇಲ್ಲ. ಪಾರ್ಲಿಮೆಂಟ್ ನೀವು ನೋಡಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಎ ಇದೆ, ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ಎ ಯಾಕೆ ಬೇಕು ನಮಗೆ? ನಾವು ಹೇಳೋದು ನೋಡಿ, PAR ಬಂದಾಗ ಆರ್ ಅಂತ ಹೇಳ್ತೀವಿ, ಪಾರ್ LILEMENT ಮೆಂಟ್. ಪಾರ್ಲಿಯಾಮೆಂಟ್ ಅಂತ ಹೇಳಲ್ಲ, ಅಥವಾ ಪಾರ್ಲಿಯಾಮೆಂಟ್ ಅಂತ ಹೇಳಲ್ಲ. ಓಕೆ, ಅದು ಯಾಕೆ ಹಂಗಿದೆ, ಯಾಕೆ ಸೈಲೆಂಟ್ ಮಾಡಬೇಕು ಅನ್ನೋದನ್ನ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೈಲೆಂಟ್ ಆಗಿದೆ, ಅದನ್ನು ಸೈಲೆಂಟ್ ಆಗಿ ಹೇಳಿದ್ರಾಯ್ತು. ಇದು ಯಾಕೆ ಸೈಲೆಂಟ್ ಆಯ್ತು ಅಂತ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ, ಉಚ್ಚಾರಣೆ ಹೇಗೆ ಎವಲ್ಯೂಷನ್ ಆಯ್ತು, ಸೊ ಒಂದಷ್ಟು ವರ್ಷಗಳ ಹಿಂದೆ ಯಾವ ತರ ಇತ್ತು ಉಚ್ಚಾರಣೆ, ಅದೆಲ್ಲ ಡೀಪ್ ಆಗಿ ಹೋಗ್ಬೇಕಾದ್ರೆ ಅದು ಬೇಡ ನಮಗೆ. ಸೊ ಇಲ್ಲಿ ಎ ಸೈಲೆಂಟ್ ಆಗಿದೆ, ಅದನ್ನ ಸೈಲೆಂಟ್ ಆಗಿ ನಾವು ಹೇಳಿದ್ವಿ. ಪಾರ್ಲಿಮೆಂಟ್, ಆರ್ನು ಸೈಲೆಂಟ್ ಮಾಡ್ಬೋದು, ಇಲ್ಲಿ ಪಾರ್ಲಿಮೆಂಟ್ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಪಾರ್ಲಿಮೆಂಟ್. ಓಕೆ, ಸೊ PARLIMENT ಬರಿಬೇಕಾದ್ರೆ ಅಕ್ಷರನ ಬರಿಬೇಕಕ್ಷರನ ಸೈಲೆಂಟ್ ಆಗಿದೆ ಅಂತ ಬಿಟ್ಬಿಡೋದಲ್ಲ. ಅದು ಪಾರ್ಲಿಮೆಂಟ್ ಅಲ್ಲಿ ಓಕೆ, ಪಾರ್ಲಿಯಾಮೆಂಟ್ ಅಂತ ಬರಿದಿದ್ರು, ಪಾರ್ಲಿಮೆಂಟ್ ಅಂತ ಬರೆದ್ರು ಓಕೆ. ಬಟ್ ಸಾಮಾನ್ಯವಾಗಿ ಸೈಲೆಂಟ್ ಅಕ್ಷರ ಅಂದಿದ ತಕ್ಷಣ ಉಚ್ಚಾರಣೆಯಲ್ಲಿ ಸೈಲೆಂಟ್ ಆಗುತ್ತೆ ಹೊರತು ಬರವಣಿಗೆಯಲ್ಲಿ ಅಲ್ಲ. ಬರವಣಿಗೆಯಲ್ಲಿ ನೀವು ಹಾಗೆ ಬರಿಬೇಕು, ಅದು ಹೇಗಿದೆ ಹಾಗೆ ಬರಿಬೇಕು. ಓಕೆ, ಸೊ ಇಲ್ಲಿ ಇನ್ನೊಂದು ವರ್ಡ್ ನೋಡಿ, ಎಸ್ಥೆಟಿಕ್. ಇದು ವಿಚಿತ್ರ ಅಂತ ಅನ್ಸ್ಬೋದು, ಆದ್ರೆ ಸತ್ಯ. ಎಸ್ಥೆಟಿಕ್, ಇಲ್ಲಿ ಎ ಅವಶ್ಯಕತೆನೇ ಇಲ್ಲ. ಈ ಎ ಇಲ್ಲ ಅಂದ್ರೂ ಎಸ್ಥೆಟಿಕ್ ಅಂತಾನೆ ಹೇಳ್ತೀವಿ ನಾವು, ಆದ್ರೂ ಅಲ್ಲಿ ಎ ಇದೆ. ಅದಕ್ಕೆ ಯಾವುದೋ ಒಂದು ಕಾರಣ ಇರುತ್ತೆ, ಆ ಕಾರಣ ನಮಗೆ ಈಗ ಬೇಡ. ಎಸ್ಥೆಟಿಕ್ ಅಲ್ಲಿ ಎ ಅಕ್ಷರ ಸೈಲೆಂಟ್ ಆಗುತ್ತೆ, ಅದನ್ನ ತಿಳ್ಕೊಳ್ಳಿ. ಓಕೆ, ಸೊ ಹಾಗೆ ಇಲ್ಲಿ ಇದು ದೊಡ್ಡ ಪದ ಇದೆ. ದೊಡ್ಡ ಪದ ನಾನು ಕನ್ನಡದಲ್ಲಿ ಇರೋದು ನಿಮಗೆ ಟ್ರಾನ್ಸ್ಲೇಷನ್ ಫೋನೆಟಿಕ್ಸ್ ಕೊಟ್ಟಿರ್ತೀನಿ. ಲೈಕ್ ಆರ್ಟಿಸ್ಟಿಕ್ಲಿ. ಸೊ ಇಲ್ಲಿ CALLY ಕ್ಯಾಲಿ ಅಂತ ಅನ್ಸ್ಬೋದು ನಿಮಗೆ. ಅದನ್ನ ಏನ ಕಟ್ ಮಾಡಿ ಆರ್ಟಿಸ್ಟಿಕ್ಲಿ. ಇದರಲ್ಲಿ ಇನ್ನೊಂದು ಅಕ್ಷರನೂ ಸೈಲೆಂಟ್ ಆಗಿರುತ್ತೆ, ಒಂದು ಎಲ್. ನಾನು ಆಲ್ರೆಡಿ ಹೇಳಿದ್ದೀನಿ, ಎರಡು ಕಾನ್ಸನೆಂಟ್ ಒಟ್ಟಿಗೆ ಬಂದ್ರೆ ಒಂದು ಕಾನ್ಸನೆಂಟ್ ಸೈಲೆಂಟ್ ಮಾಡಬೇಕು. ಎರಡು ಅಕ್ಷರ ಒಟ್ಟಿಗೆ ಬಂದ್ರೆ ಒಂದು ಸೈಲೆಂಟ್ ಮಾಡಬೇಕು, ಇನ್ನೊಂದು 2 ಸಲ ಹೇಳೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಇಲ್ಲಿ ಆರ್ಟಿಸ್ಟಿಕ್ಲಿ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಆರ್ಟಿಸ್ಟಿಕ್ಲಿ. ಓಕೆ, ಸೊ ಇದು ಅಷ್ಟೇ. ಇದರಲ್ಲಿ ಎರಡು ಅಕ್ಷರ ಸೈಲೆಂಟ್ ಆಗಿ, ಒಂದು ಎಲ್ ಸೈಲೆಂಟ್ ಆಗುತ್ತೆ, ಒಂದು ಎ ಸೈಲೆಂಟ್ ಆಗುತ್ತೆ. ಸೊ
ಇದಕ್ಕೆ ಏನ್ ಹೇಳ್ಬೋದು? ಲಾಜಿಕಲಿ, ಲಾಜಿಕಲಿ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಲಾಜಿಕಲಿ. ಇದು ಅಷ್ಟೇ, ಇದರಲ್ಲಿ 2 ಅಕ್ಷರ ಸೈಲೆಂಟ್ ಆಗುತ್ತೆ, ಒಂದು ಎ ಮತ್ತೆ ಎಲ್. ಮ್ಯೂಸಿಕಲಿ ಅಲ್ಲ, ಮ್ಯೂಸಿಕಲಿ. ಓಕೆ, ಅದೇ ತರ ಫಿಸಿಕಲಿ. ಸೊ ಇದರಲ್ಲಿ ಏನು ನಿಮಗೆ CALLY ಬರುವಂತಹ ಪದಗಳು, ಎಲ್ಲಾ ಪದಗಳಲ್ಲೂ ನಿಮಗೆ ಎ ಮತ್ತೆ ಒಂದು ಎಲ್ ಸೈಲೆಂಟ್ ಆಗಿರುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಓಕೆ, ಅರ್ಥ ಆಯ್ತಲ್ವಾ? ರೈಟ್. ಈಗ ನೆಕ್ಸ್ಟ್ ಅಕ್ಷರ ಬಿ, ಎ ಆಯ್ತು. ಸೊ ಎ ಅಲ್ಲಿ ಸೈಲೆಂಟ್ ಆಗೋದು ಬಹಳ ವರ್ಡ್ಸ್ ಇದಾವೆ. ನಾನು ನಿಮಗೆ ಒಂದಷ್ಟು ವರ್ಡ್ಸ್ ಮಾತ್ರ ತೋರಿಸಿದ್ದೀನಿ. ಬಿ ಅಲ್ಲಿ ಬಿ ಅಕ್ಷರ ಎಲ್ಲಿ ಸೈಲೆಂಟ್ ಆಗುತ್ತೆ? ಓಕೆ, ಸೊ ಎ ನೋಡಿದ್ವಿ, ನೆಕ್ಸ್ಟ್ ಬಿ ನೋಡೋಣ. ಬಿ ನೋಡಿ. ಈಗ ಇದ್ರ ಎಲ್ಲಿ ಸೈಲೆಂಟ್ ಆಗುತ್ತೆ ಅಂತ ಪ್ಯಾಟರ್ನ್ ಇದೆಯಾ ಅಂತ ಕೇಳಿದ್ರೆ, ಪ್ಯಾಟರ್ನ್ ಎಲ್ಲದಕ್ಕೂ ಪ್ಯಾಟರ್ನ್ ಇಲ್ಲ, ಒಂದಷ್ಟು ವರ್ಡ್ಸ್ಗೆ ಪ್ಯಾಟರ್ನ್ ಇದೆ. ನೋಡೋಣ. ಇಲ್ಲಿ MB, ಎಲ್ಲ ವರ್ಡ್ಸ್ ಅಲ್ಲೂ ಕಾಮನ್ ಆಗಿ ಯಾವ್ದಿದೆ ನೋಡಿ? MB. ಇಲ್ಲೂ ಸಹ MB. ಓಕೆ, ಆಮೇಲೆ BT ಕೊನೆಯಲ್ಲಿ ಬಂದಿದೆ. ಓಕೆ, MB. ಇಲ್ಲಿ MB ಇದೆ, ಇದು ER ಬಂದಿದೆ, ಬಟ್ ಪ್ಲಮ್, ಇದಕ್ಕೆ ನಾವು ಬಿ ನ ಸೈಲೆಂಟ್ ಮಾಡ್ತೀವಿ. ಸೊ ಇಲ್ಲಿ BT ಬಂದಿದೆ, ಇಲ್ಲಿ ಬಿ ಸೈಲೆಂಟ್ ಮಾಡ್ತೀವಿ. ಸೊ ಇಲ್ಲಿ ಒಂದು ಸಿ ಸೈಲೆಂಟ್ ಮಾಡಬಹುದು, ಇಲ್ಲಿ ಬಿ ಸೈಲೆಂಟ್ ಆಗುತ್ತೆ. ಓಕೆ, ಸೊ MB. ಸೊ ಏನ್ ಪ್ಯಾಟರ್ನ್ ಇದೆ ಇಂಗ್ಲಿಷ್ ಅಲ್ಲಿ? ಎಂ ಪಕ್ಕದಲ್ಲಿ ಬಿ ಬಂದ್ರೆ ಅದು ಕೊನೆಯಲ್ಲಿ ಬರಬೇಕು. ಕೆಲವು ಪದದಲ್ಲಿ ಮಧ್ಯದಲ್ಲೇ ಬರುತ್ತೆ. ಇಲ್ಲಿ MB ಬಂದಿದೆ, ಸೊ ಇಲ್ಲಿ ER ಹಾಕ್ಬೋದು. ಯಾವುದೇ ಪದದಲ್ಲಿ ಕೊನೆಯಲ್ಲಿ MB ಬಂದ್ರೆ ನಾವು ಬಿ ನ ಸೈಲೆಂಟ್ ಮಾಡ್ತೀವಿ, ಎಂ ಅಲ್ಲೇ ನಿಲ್ಸ್ಬಿಡ್ಬೇಕು. ಉದಾಹರಣೆಗೆ ಇಲ್ಲಿ ನೋಡಿ, ಬಾಂಬ್ ಅಂತ ಅನ್ಸ್ಬೋದು. ನಾವು ಬಾಂಬ್ ಅಂತ ಹೇಳ್ಬೇಕು ಅಂತ ಅನ್ಸುತ್ತೆ, ಬಟ್ ಅದರ ಅವಶ್ಯಕತೆ ಇಲ್ಲ. ಈ ಬಿ ನ ನೀವು ಹೇಳೋ ಅವಶ್ಯಕತೆ ಇಲ್ಲ. ಬಾಂಬ್ ಅದು ಅರ್ಥ ಆಗುತ್ತೆ, ಬಾಂಬ್. ಬಟ್ ಬರಿಬೇಕಾದ್ರೆ BOMB ಅಂತಾನೆ ಬರಿಬೇಕು. ಕ್ಲೈಮ್, ಬಿ ಅವಶ್ಯಕತೆ ಇಲ್ಲ, ಕ್ಲೈಮ್. ಕೋಮ್, ಬಿ ಬೇಡ. ಕೂಲಮ್, ನೋ ಬಿ. ಕ್ರಮ್, ನೋ ಬಿ. ಡೌಟ್ ಅಂತ ಹೇಳ್ಬೇಕು. ನನ್ಗೊಂದು ಡೌಟ್ ಇದೆ ಅಂತ ಹೇಳ್ತೀವಲ್ಲ, ನಾವು ಬಿಟ್ ಅಂತ ಹೇಳ್ತೀವ, ಅದು ಬರಿಬೇಕಾದ್ರೆ ಬಿ ಹಾಕ್ಬೇಕು. ಬಿಟ್ ಅಂತ ಬಿನೂ ಹಾಕ್ಬೇಕಲ್ಲಿ. ಬಿಟ್ ಅಂತ ಉಚ್ಚಾರಣೆ ಮಾಡಬಾರ್ದು, ಡೌಟ್. ಸೊ ಡೌಟ್, MB, ಡಮ್, ಜಾಮ್, ಲ್ಯಾಮ್, ಲಿಮ್. ಓಕೆ, ಸೊ ಇಲ್ಲಿ OU ಬಂದಿದೆ. OU ಬಂದಾಗ ಕಾಮನ್ ಆಗಿ ಔ ಅಂತ ಹೇಳ್ತೀವಿ. OU ಬಂದಾಗ ಬೇರೆ ಸೌಂಡ್ಸ್ ಇದೆ, ಅದನ್ನ ಆಮೇಲೆ ನೋಡ್ಬೋದು. ಓಕೆ, ಸೊ ಇಲ್ಲಿ ನೋಡಿ, ಇದು ಹುಷಾರಾಗಿರ್ಬೇಕು. ಪ್ಲಮ್, ಆಕ್ಚುಲಿ ಪ್ಲಮ್ ಅನ್ನೋ ಪದ ಇದೆಯಲ್ಲ, ಪ್ಲಮ್ ಅನ್ನೋದು ಒಂದು ಪದ. ಸೊ ಅದನ್ನ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ ನಾವು. ಪ್ಲಂಬಿಂಗ್ ಅಂದ್ರೆ ಪೈಪ್ ಕೆಲಸ ಮಾಡುವುದು ಅಂತ ಅರ್ಥ. ಸೊ ಪೈಪ್ ಕೆಲಸ ಮಾಡುವ ವ್ಯಕ್ತಿಗೆ ಪ್ಲಂಬರ್ ಅಂತ ನಾವು ಹೇಳ್ತೀವಿ. ಸೊ ಅಲ್ಲಿ ಬಿ ಸೈಲೆಂಟ್ ಮಾಡಬೇಕು. ಪ್ಲಂಬರ್ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಯು ಕ್ಯಾನ್ ಜಸ್ಟ್ ಸೇ ಪ್ಲಮರ್. ರೈಟ್. ನೆಕ್ಸ್ಟ್ ಇಲ್ಲಿ ಸಬ್ಟಲ್ ಅಂತ ಅನ್ಸ್ಬೋದು, ಸಟಲ್. ಬಿ ಸೈಲೆಂಟ್ ಮಾಡಬೇಕು, ಸಟಲ್. ಓಕೆ, ಆಮೇಲೆ ಇನ್ನೊಂದು, ಕೊನೆಯಲ್ಲಿ ಇ ಬಂದಾಗ ಅದು ಆಲ್ರೆಡಿ ಸೈಲೆಂಟ್ ಆಗುತ್ತೆ ಅಂತ ನಾನು ಹೇಳಿದ್ದೆ. ಕೊನೆಯಲ್ಲಿ ಇ ಬಂದ್ರೆ ಸೈಲೆಂಟ್ ಆಗುತ್ತೆ. ಅದು ಫಸ್ಟ್ ನಾನು ಪದ ಹೇಳ್ಕೊಟ್ಟಿದ್ದೀನಿ ನಿಮಗೆ, ಆಪಲ್. ಆಪಲ್ ಅಲ್ಲೇ ಇ ಬಂದಿದೆ, ಅದು ಸೈಲೆಂಟ್ ಆಗಿರುತ್ತೆ. ವಿಚ್ ಮೀನ್ಸ್ ಇ ಬಂದಾಗ ಕೊನೆಯಲ್ಲಿ 99 ಅಂತಲ್ಲ, ನಿಮಗೆ ಆಲ್ಮೋಸ್ಟ್ ಎಲ್ಲ ವರ್ಡ್ಸ್ ಸೈಲೆಂಟ್ ಆಗಿರುತ್ತೆ, ಎಕ್ಸೆಪ್ಟ್ ಸಮ್ ವರ್ಡ್ಸ್. ಒಂದಷ್ಟು ವರ್ಡ್ಸ್ ಇದಾವೆ, ಅದು ಮಾತ್ರ ಸೈಲೆಂಟ್ ಆಗಲ್ಲ. ಅದನ್ನ ಆಮೇಲೆ ನೋಡೋಣ. ಇಲ್ಲಿ ಸಟಲ್. ನೆಕ್ಸ್ಟ್ ಇಲ್ಲಿ ಸಕ್ಕಮ್. ಇಲ್ಲಿ ಒಂದು ಸಿ, ಸಕ್ಕಮ್ ಅಂತ ಹೇಳಬೇಡ. ಒಂದು ಸಿ ನ ಸೈಲೆಂಟ್ ಮಾಡ್ಬೋದು, ಇಲ್ಲಿ ಬಿ ನ ಸೈಲೆಂಟ್ ಮಾಡ್ಬೋದು. ಸೊ ಇದು ಮಾಡಬಹುದಲ್ಲ, ಮಾಡಬೇಕು. ಸಕ್ಕಮ್ ಅಂತ ಹೇಳಿದ್ವಿ. ಸಕ್ಕಂಬ್, ಬಿ ಇದೆಯಲ್ಲ ಸರ್, ಬಿ ಹಾಕ್ತೀನಿ, ಸಕ್ಕಂಬಲ್ಲ. ಸಾಮಾನ್ಯವಾಗಿ ಇದು ನಾವು ಇಂಡಿಯನ್ ಇಂಗ್ಲಿಷ್ ಅಲ್ಲಿ ಪ್ರೊನೌನ್ಸ್ ಮಾಡ್ಬೇಕಾದ್ರೆ ಬಿ ನ ಪ್ರೊನೌನ್ಸ್ ಮಾಡ್ತಾರೆ, ಬಟ್ ನಾನು ಹೇಳೋದು ಅದರ ಅವಶ್ಯಕತೆ ಇಲ್ಲ. ಫಾರಿನರ್ಸ್ ಯಾರು ಈ ತರ ಪ್ರೊನೌನ್ಸ್ ಮಾಡಲ್ಲ. ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ ಚೆನ್ನಾಗಿ ಗೊತ್ತಿರೋರು ಬಿ ನ ಸೈಲೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಥಂಬ್ ಅಂತ ಹೇಳ್ತೀವಿ ನಾವು, ಥಂಬ್ ಅಲ್ಲ. ಥಂಬ್, ಬಿ ಬೇಡ, ಇಟ್ಸ್ ಜಸ್ಟ್ ಥಂಬ್. ಓಕೆ, ಅರ್ಥ ಆಯ್ತಲ್ಲ? ಸೊ ಬಿ ಸೈಲೆಂಟ್ ಆಗೋ ಒಂದಷ್ಟು ವರ್ಡ್ಸ್ ನೋಡೋಣ. ಇದರಲ್ಲಿ ಇಲ್ಲಿ ನೋಡಿ, TOM. ಆಕ್ಚುಲಿ ಅದು ಟಾಮ್ ಅಂತ ನಿಮಗೆ ಅನ್ಸ್ಬೋದು, ಬಟ್ ಕೆಲವು ವರ್ಡ್ಸ್ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ TOMB, ಬಿ ಸೈಲೆಂಟ್ ಆಗುತ್ತೆ. ಬಿ ಸೈಲೆಂಟ್ ಆಗ ಉಳಿಯೋ ಅಕ್ಷರ ಯಾವುದು? TOM ಅಂದ್ರೆ ಏನು? ಟಾಮ್. ಓಕೆ, ಬರೀ TOM ಇದ್ರೆ ನೀವು ಟಾಮ್ ಅಂತ ಓದ್ಬೇಕು. TOMB ಇದ್ರೆ ಅದನ್ನ ಟೂಮ್ ಅಂತ ಓದ್ಬೇಕು. ಬಿ ಪ್ರೊನೌನ್ಸ್ ಮಾಡಬಾರ್ದು. TOM ನ ನಾವು ಏನ್ ಹೇಳ್ಬೇಕು? ಟೂಮ್ ಅಂತ ಹೇಳ್ಬೇಕು. ಟೂಮ್ ಅಂತ ಹೇಳ್ಬೇಕಾಗುತ್ತೆ. ಅದೇ ತರ WOMB, ಬಿ ಸೈಲೆಂಟ್. ವೂಮ್. ಓಕೆ, ಸೊ ಇದು ಇಂಗ್ಲಿಷ್ ಅಲ್ಲಿ ಕೆಲವುದು ಉಚ್ಚಾರಣೆ ಓ ಸೌಂಡ್ ಇದೆಯಲ್ವಾ, ಓ ಸೌಂಡ್ ಊ ಅಂತ ಬರುತ್ತೆ. ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ, ಫೋನಿಕ್ಸ್ ಮತ್ತು ಬ್ಲೆಂಡಿಂಗ್ ನಿಮಗೆ 70% ಅಷ್ಟೇ ವರ್ಕ್ ಆಗುತ್ತೆ. ಉಳಿದಿರೋದು ಈ ತರ ವಿಚಿತ್ರ ಪದಗಳು ಬರುತ್ತೆ, ಅದನ್ನ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಇನ್ನೊಂದು ನೋಡಿ, ನೀವು ಕೇಳ್ಬೋದಾಗ ಇಲ್ಲಿ UMBER ಅಂತಿದೆಯಲ್ವಾ, ಇದನ್ನ ನಾನೇನು ಹೇಳಿದೆ ನಿಮಗೆ? ಪ್ಲಮ ಅಂತ ಓದಿ ಅಂತ. ಪ್ಲಂಬರ್ ಅಲ್ಲ, ಪ್ಲಮ. ಆರ್ ಸೈಲೆಂಟ್ ಮತ್ತೆ ಬಿ ಸೈಲೆಂಟ್. ಅದೇ ತರ ಇಲ್ಲಿ ನಾವು ನಮ್ ಅಂತ ಹೇಳ್ತೀವಿ, NUMEM, ನಮ್. ಅದಕ್ಕೆ ನಾವು ER ಹಾಕಿದ್ರೆ ಏನಾಗುತ್ತೆ? ER ಹಾಕಿದ್ರೆ ನಾವು
ನಂಬರ್ ಅಂತಾನೆ ಹೇಳಬೇಕು, ನಮರ್ ಅಂತ ಹೇಳಲಿಕ್ಕಾಗಲ್ಲ. ಸೊ ಇಲ್ಲಿ ಬಿ ಸೈಲೆಂಟ್ ಆಗಲ್ಲ. ಯಾಕೆ ಹೇಳಿ, ಇದು ಪದದ ಮಧ್ಯದಲ್ಲಿ ಬಂದಿದೆ. ಪದ ಬೇಸ್ ವರ್ಡ್ ಯಾವುದು? ನಮ್. ಬೇಸ್ ವರ್ಡ್ ನಮ್ ಇರ್ಬೋದು. ಆ ನಮ್ ಅನ್ನೋದು ಸಪರೇಟ್ ವರ್ಡ್, ನಂಬರ್ ಅನ್ನೋದೇ ಸಪರೇಟ್ ವರ್ಡ್, ಎರಡು ಬೇರೆ ಬೇರೆ ವರ್ಡ್. ನಮ್ ಇಂದ ನಂಬರ್ ಆಗಿಲ್ಲ, ಬಟ್ ಇದು ಪ್ಲಮ್ ಅನ್ನೋ ಪದದಿಂದ ಪ್ಲಮರ್ ಆಗಿದೆ. ಹಾಗಾಗಿ ನಾವಲ್ಲಿ ಬಿ ಸೈಲೆಂಟ್ ಮಾಡ್ತೀವಿ. ಇದು ನಮ್, NUMB, ಈ ಪದ ಬೇರೆ, ಇದೊಂದು ಪದ NUMBER, ಇದು ಬೇರೆ ಪದ. ಸೊ ಇವೆರಡು ಪದ ಬೇರೆ ಬೇರೆ. ಬಟ್ ಇಲ್ಲಿ ಪ್ಲಮ್ ಅನ್ನೋದು ಮೂಲ ಪದ. ಪ್ಲಮ್ ಓಕೆ, ಬಿ. ಪ್ಲಮ್ ಅನ್ನೋದು ಮೂಲ ಪದ, ಅದಕ್ಕೆ ನಾವು ER ಹಾಕಿ ಪ್ಲಂಬರ್ ಅಂತ ಮಾಡ್ತೀವಿ. ಸೊ ಅದಕ್ಕೆ ನಾವು ಪ್ಲಮರ್ ಅಂತ ಹೇಳಬೇಕು. ಅರ್ಥ ಆಗ್ತಿದೆಯಾ ಎಲ್ರಿಗೂ? ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ನೋಡಿದ್ರೆ ಪ್ಲಮರ್ ಅಂತ ಹೇಳಿದ್ರೆ, ಇಲ್ಲಿ ನೋಡಿದ್ರೆ ನಮರ್ ಅಂತ ಹೇಳಂಗಿಲ್ಲ, ನಂಬರ್ ಅಂತ ಹೇಳೋ ಕಾರಣ ಏನು? NUMB ಕೊನೆಯಲ್ಲಿ ಬಂದಿರೋದ್ರಿಂದ ನಾವು ಇಲ್ಲಿ ಸೈಲೆಂಟ್ ಮಾಡ್ತೀವಿ. ಇಲ್ಲಿ ಕೊನೆಯಲ್ಲಿ ಬಂದಿಲ್ಲ, ಮಧ್ಯದಲ್ಲಿ ಬಂದಿದೆ, ಹಾಗಾಗಿ ಬಿ ನ ಪ್ರೊನೌನ್ಸ್ ಮಾಡಬೇಕು. ಹಾಗಾದ್ರೆ ಇಲ್ಲೂ ಮಧ್ಯದಲ್ಲಿ ಬಂದಿದೆಯಲ್ಲ, ಇಲ್ಲಿ ಬಿ ಯಾಕೆ ಪ್ರೊನೌನ್ಸ್ ಮಾಡ್ತೀವಿ ಅಂತ ಕೇಳಿದ್ರೆ, ಅಲ್ಲಿ ಮಧ್ಯದಲ್ಲಿ ಬಂದಿರೋದು ಯಾಕೆ ಅಂತ ಹೇಳಿದ್ರೆ, ಅದು ಬೇಸ್ ವರ್ಡ್ ಪ್ಲಮ್ ಅಂತ ಇರೋ ವರ್ಡ್ ನ ನಾವು ಪ್ಲಂಬರ್ ಅಂತ ಮಾಡಿರೋದು. ಪ್ಲಂಬಿಂಗ್ ಕೆಲಸ ಮಾಡುವವರಿಗೆ ಪ್ಲಂಬರ್ ಅಂತ ಹೇಳ್ತೀವಿ. ಸೊ ಅಲ್ಲಿ ನಾವು ಬಿ ಹೇಳೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಓಕೆ. ಸೊ ತುಂಬಾ ತಲೆ ಕೆಡಿಸ್ಕೋಬೇಡಿ, ಆ ಪದ ಹೇಗಿದೆ ಹಾಗೆ ನೀವು ಪ್ರೊನೌನ್ಸ್ ಮಾಡಿದ್ರೆ ಆಯ್ತು, ಇಷ್ಟೇ. ಸೊ ಈಗ ಏನ್ ನೋಡಿದ್ರಿ, ಎ ಮತ್ತೆ ಬಿ ಅಕ್ಷರಗಳು ಸೈಲೆಂಟ್ ಆಗಿದ್ದನ್ನು ನೋಡಿದ್ರಿ. ಬಿ ಅಕ್ಷರ ಸೈಲೆಂಟ್ ಆಗ್ಲಿಕ್ಕೆ ಒಂದು ಪ್ಯಾಟರ್ನ್ ಇದೆ. ಏನು? ಎಂ, ಇಂಗ್ಲಿಷ್ ಅಲ್ಲಿ ಎಂ ಮತ್ತೆ ಬಿ ಕೊನೆಯಲ್ಲಿ ಬಂದ್ರೆ ಎಲ್ಲಾ ಬಿ ಸೈಲೆಂಟ್ ಆಗಿರುತ್ತೆ. ಎ ಎಲ್ಲಿ ಸೈಲೆಂಟ್ ಆಗುತ್ತೆ ಅಂತ ಕೇಳಿದ್ರೆ, ಎ ಸೈಲೆಂಟ್ ಆಗೋ ವರ್ಡ್ಸ್ ಜಾಸ್ತಿ ಇಲ್ಲ, ಇದೇ ಒಂದಷ್ಟು ವರ್ಡ್ಸ್ ಇದೆ. ನಾನು ಅದನ್ನ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಕ್ಟೀಸ್ ಅಲ್ಲಿ ವರ್ಡ್ಸ್ ಹೇಳ್ತೀನಿ, ನಾನು ಯಾವ್ಯಾವ ವರ್ಡ್ಸ್ ಬರುತ್ತೆ ಅಂತ. ಓಕೆ, ಈಗ ಜಸ್ಟ್ ಇದನ್ನ ಮಾತ್ರ ತಿಳ್ಕೊಳ್ಳಿ. ಒಂದು ಪ್ಯಾಟರ್ನ್ ಏನು, CALLY ಬಂದ್ರೆ ಎ ಸೈಲೆಂಟ್ ಆಗಿರುತ್ತೆ, ಅದೊಂದು ಪ್ಯಾಟರ್ನ್. ಅರ್ಥ ಆಯ್ತಲ್ವಾ? ಓಕೆ, ಆಲ್ರೈಟ್. ನೆಕ್ಸ್ಟ್